55 ಕಾಂಗ್ರೆಸ್ ಶಾಸಕರ ಹೆಸರನ್ನ ಬಿಜೆಪಿ ಲಿಸ್ಟ್ ಮಾಡಿಕೊಂಡಿದೆ. ಇದೀಗ ಶಾಸಕ ವಿಜಯಾನಂದ ಕಾಶ್ಯಪ್ನವರು ತಿಳಿಸಿರುವಂತಹ ಹೊಸ ಬಾಂಬ್. 55 ಕಾಂಗ್ರೆಸ್ ಶಾಸಕರ ಲಿಸ್ಟ್ ರೆಡಿ ಇದೆ. ಅವರಿಗೆ ಸಿಬಿಐನವರ ಕಡೆಯಿಂದ ಹೆದರಿಕೆ ಹಾಕಿಸ್ತಿದ್ದಾರೆ. ಕೈ ಶಾಸಕರ ಮನೆಗೆ ಬಿಜೆಪಿ ಏಜೆಂಟ್ಗಳನ್ನು ಕಳಿಸ್ತಾ ಇದ್ದಾರೆ. ನಮ್ಮ ಶಾಸಕರಿಗೆ ಬಿಜೆಪಿ ಏಜೆಂಟ್ಗಳು ಬೆದರಿಕೆ ಹಾಕ್ತಿದ್ದಾರೆ ಅಂತ. ಬಿಜೆಪಿ ಸೇರದೇ ಇದ್ರೆ ನಿಮ್ಮ ಮೇಲೆ ಇಡಿ ಸಿಬಿಐ ರೇಡ್ ಮಾಡಿಸ್ತೀವಿ ಅಂತ, ನೀವು ಅಕ್ರಮ ಆಸ್ತಿ ಹೊಂದಿದ್ದೀರಿ ಅಂತ ಹೆದರಿಸ್ತಾ ಇದ್ದಾರೆ. ಆ ಲಿಸ್ಟ್ನಲ್ಲಿ ನಾನು ಇರಬಹುದು ಅಂತ ಕಾಶ್ಯಪ್ನವರು ಹೇಳಿದ್ದಾರೆ. ಆದರೆ ನಾನು ಈ ಹೆದರಿಕೆ ಬೆದರಿಕೆಗೆಲ್ಲ ನಾನೆಲ್ಲ ಬಗ್ಗಲ್ಲ. ಶಾಸಕ ಭರತ್ ರೆಡ್ಡಿ, ಸಂಸದ ತುಕಾರಾಂ ಮೇಲೆ ದಾಳಿ, ನಾಗೇಂದ್ರ ಮೇಲೆ ದಾಳಿ ಆಗಿದೆ, ಇದು ದ್ವೇಷ ರಾಜಕಾರಣ ಅಂತ ಹೇಳಿದ್ದಾರೆ. ಈಗ ನೋಡ್ತಿದ್ದೀರಿ ಇಡಿ ದಾಳಿ, ಸಿಬಿಐ ದಾಳಿ ಇವೆಲ್ಲ ಯಾಕೆ ಆಗ್ತಾ ಇದ್ದಾವೆ? ಇದು ಹೆದರಿಕೆ, ನಮ್ಮ ಶಾಸಕರಿಗೆ ಎದುರಿಸೋದು. ನೀವು ಬಿ ಜೆ ಪಿಗೆ ಬರಲಿಲ್ಲ ಅಂದ್ರೆ ನಾವು ನಿಮ್ಮನ್ನು ಇಡಿ ದಾಳಿ ಮಾಡ್ತೀವಿ, ಸಿಬಿಐ ದಾಳಿ ಮಾಡ್ತೀವಿ, ಇದು ಎಲ್ಲ ಶಾಸಕರಿಗೂ ಭಯ ಇದೆ. ನಾನು ಹಿಡ್ಕೊಂಡೇ ಇದೆ. ಆದ್ರೆ ನನಗೇನು ಬೇಕಾದ್ರೆ ಕಿತ್ಕೊಳ್ಳೋರು, ಐ ಡಿ ಆರ ಮಾಡಲಿ, ಐ ಬಿ ಆರ ಮಾಡಲಿ, ನಾನು ಅದಕ್ಕೆ ಸಜ್ಜದೀನಿ. ಮಾಡೇ ಮಾಡ್ತಾರೆ ಅವರು. ಈ ಎಲ್ಲರಿಗೂ ಹೆದರಿಕೆ. 55 ಶಾಸಕರನ್ನ ಪಟ್ಟಿ ಮಾಡ್ಯಾರ ಅವರು, ಬಿ ಜೆ ಪಿಯವರು ಆಲ್ರೆಡಿ. 55 ಜನ ಶಾಸಕರು ಪಟ್ಟಿ ಮಾಡಿದ್ದಾರೆ. ಅವ್ರಿಗೆ ಸಿಬಿಐ ಹೆದರಿಕೆ ಹಾಕೋದು. ಅವ್ರ ಮನೆಗೂ ಕಳಿಸ್ಯಾರ ಈಗಾಗಲೇ ಏಜೆಂಟ್ಗಳನ್ನ, ಬಿ ಜೆ ಪಿ ಏಜೆಂಟ್ರನ್ನ ಕಳಿಸಿ ಅವ್ರಿಗೆ ಹೆದರಿಕೆ ಹಾಕ್ಯಾರ. ನೀವು ನಮ್ಮ ಪಕ್ಷಕ್ಕೆ ಬರಲಿಲ್ಲ ಅಂತಂದ್ರೆ ನಾವು ನಿಮ್ಮನ್ನು ಇಡಿ ದಾಳಿ ಮಾಡಿಸ್ತೀವಿ, ಸಿಬಿಐ ದಾಳಿ ಮಾಡಿಸ್ತೀವಿ, ನಿಮ್ಮ ಅಕ್ರಮ ಆಸ್ತಿ ಇದಾವೆ, ಅವು ಅದಾವು ಅಂತ ಎದುರಿಸ್ತಾ ಇದ್ದಾರೆ. ಅಲ್ಲ, ಅದಕ್ಕೆ ನಾ ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ನನ್ನ ಹತ್ರ ಏನು ಇದ್ರಲ್ಲ ಹುಡುಕಾಕ ಇರ್ಬೋದು, ಅದಕ್ಕೇನಿದೆ. ನನಗೆ ಅದಕ್ಕೆ ಭಯ ಪಟ್ಟಿಲ್ಲ. ಅವ್ರು ಮಾಡ್ತಾ ಇದ್ದಾರಲ್ಲ, ನೀವು ನೋಡ್ತಾ ಇದ್ದೀರಿ. ಈಗ ನಮ್ಮ ಮೊನ್ನೆ ಬಳ್ಳಾರಿ ನಮ್ಮ ಶಾಸಕರ ಮೇಲೆ ಮಾಡಿದರು, ಭರತ್ ರೆಡ್ಡಿ ಮೇಲೆ ಮಾಡಿದರು, ನಮ್ಮ ತುಕಾರಾಂ ಮೇಲೆ ಮಾಡಿದರು. ಇವೆಲ್ಲ ಮಾಡ್ತಾ ಇದ್ದಾರಲ್ಲ, ನಮ್ಮ ಇವ್ರ ಮೇಲೆ, ಯಾರು ನಮ್ಮ ನಾಗೇಂದ್ರ ಅವ್ರ ಮೇಲೆ. ಇವೆಲ್ಲ ಉದ್ದೇಶಪೂರ್ವಕವಾಗಿ ದ್ವೇಷ ರಾಜಕಾರಣ ಅಂತಾರೆ, ಇದಕ್ಕೆ ಕುತಂತ್ರ ರಾಜಕಾರಣ ಅಂತಾರೆ. ಅವ್ರ ತಾಕತ್ತು ದಮ್ ಇದ್ರೆ ಜನರ ಮಧ್ಯೆ ಬರಲಿ. ಮತ್ತು 28ಕ್ಕೆ ನಮ್ಮ ಪ್ರತಿನಿಧಿ ರವಿಮುಖಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರವಿಮುಖಿ, ಇದೀಗ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶ್ಯಪ್ನವರ ಮಾತನಾಡುವಂಥ ಮಾತನ್ನು ನಾವು ಗಮನಿಸ್ತಾ ಇದ್ವಿ. ಸುಮಾರು 55 ಶಾಸಕರ ಲಿಸ್ಟ್ ರೆಡಿ ಇದೆ ಅಂತ. ಸೊ ಏನಿದು ಬಿಜೆಪಿಯ ಮೇಲೆ ಮಾಡ್ತಿರುವಂಥ ಆರೋಪ? ಯಾವ ಸಂದರ್ಭದಲ್ಲಿ ಕಾಶ್ಯಪ್ನವರು ಇದನ್ನು ಹೇಳಿದ್ದಾರೆ ಅಂತ? ಹೌದು ಅವಿನಾಶ್, ಪ್ರಮುಖವಾಗಿ ಹೇಳ್ಬೇಕಂದ್ರೆ ಸದ್ಯದ ಮಟ್ಟಿಗೆ ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಕೂಡ ಒಂದು ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ವಿಚಾರ ಆಗಿರ್ಬೋದು ಮತ್ತು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿರ್ಬೋದು, ಇವೆರಡೂ ವಿಚಾರಗಳು ಸದ್ಯದ ಮಟ್ಟಿಗೆ ಪ್ರಸ್ತುತ ಕಾಂಗ್ರೆಸ್ನಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಮತ್ತು ಈ ಒಂದು ರಾಜಕಾರಣ ಈಗಾಗಲೇ ದೆಹಲಿ ಹೈಕಮಾಂಡ್ ಮಟ್ಟಕ್ಕೂ ಹೋಗಿರುವಂತದ್ದು. ಇದರ ಬೆನ್ನಲ್ಲೇ ಈಗಾಗಲೇ ಹುನಗುಂದ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಒಂದು ಹೊಸ ಬಾಂಬ್ ಅನ್ನ ಶಿಕ್ಷಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ, ಹಿಂದೊಂದ್ಸರಿ ಪ್ರಹ್ಲಾದ್ ಜೋಶಿ ಅವರು ಬಾಗಲಕೋಟೆ ಬಂದಂತ ಸಂದರ್ಭದಲ್ಲಿ ಸಿದ್ದು ಬಣ ಹಾಗೂ ಡಿಕೆಶಿ ಬಣದಿಂದ ಶಾಸಕರ ಖರೀದಿ ಜೋರಾಗಿ ನಡೀತಾ ಇದೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಮಾಡಿದಾಗ ವಿಜಯಾನಂದ ಕಾಶ್ಯಪ್ನವರು ಹೇಳಿರುವಂತದ್ದು, ಯಾಕಂದ್ರೆ ಬಿಜೆಪಿ ಹೈಕಮಾಂಡ್ ನಿಂದ ಈಗಾಗಲೇ ಒಂದು ಕಾಂಗ್ರೆಸ್ನ 55 ಶಾಸಕರ ಟಾರ್ಗೆಟ್ ಲಿಸ್ಟ್ ರೆಡಿ ಆಗಿದೆ. ಅಂದ್ರೆ ಒಂದು 55 ಜನರ ಒಂದು ಶಾಸಕರ ಪಟ್ಟಿಯನ್ನ ತಯಾರು ಮಾಡಿದ್ದಾರೆ. ಆ ಒಂದು 55 ಜನ ಶಾಸಕರಿಗೆ ಇವರು ಇಡಿ ಆಗಿರ್ಬೋದು, ಸಿಬಿಐ ಆಗಿರ್ಬೋದು, ಇಂತಹ ಒಂದು ತನಿಖಾ ಸಂಸ್ಥೆಗಳನ್ನ ಬಿಟ್ಟು ಅವರಿಗೆ ಅದರ ಒಂದು ಬೆದರಿಕೆಯನ್ನು ಒಡ್ಡುವ ಮೂಲಕ ಬಿಜೆಪಿಗೆ ಸೆಳೆಯುವಂತ ಕೆಲಸ ಆಗ್ತಾ ಇದೆ. ಅದರಲ್ಲಿ ನಾನು ಕೂಡ ಇರಬಹುದು ಅಂತ ಮಾತನ್ನು ಹೇಳಿದ್ದಾರೆ. ಅದರ ಜೊತೆಗೆ ನನ್ನ ಹೆಸರು ಇದ್ರೂ ಕೂಡ ನನ್ನಲ್ಲಿ ಏನಿದೆ ಅಂತ ಪರಿ ಆಸ್ತಿ ಆದ್ರೂ ಕೂಡ ನಾನು ಇಂಥ ಒಂದು ಬೆದರಿಕೆಗೆ ನಾನು ಬಗ್ಗೋದಿಲ್ಲ, ಇವರು ನನಗೆ ಏನು ಮಾಡ್ಕೊಳ್ಳಾಗೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಅದರ ಜೊತೆಗೆ ಸಹಜವಾಗಿ ಹಿಂದಿನದು ಕೂಡ ಬಿಜೆಪಿ ಸರ್ಕಾರ ಹಿಂಬಾಗಿಲಿಂದನೇ ಬಂದಿದ್ದಾರೆ. ಅವ್ರ ಸಮ್ಮಿಶ್ರ ಸರ್ಕಾರ ಆಗಿರ್ಬೋದು, ಯಾವುದೇ ಕಾರಣದ ಸಂದರ್ಭದಲ್ಲೂ ಕೂಡ ನೇರವಾಗಿ ಇವರು ರಾಜಕಾರಣಕ್ಕೆ ಬಂದವರಲ್ಲ. ಯಾವಾಗಲೂ ಕೂಡ ಅವರು ಈ ಹಿಂದೆ ನೋಡಿದಾಗ ನಮ್ಮ ಕಾಂಗ್ರೆಸ್ ಶಾಸಕರನ್ನ ಖರೀದಿ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ. ಈಗ ಮತ್ತೆ ನಮಗೆ ನನ್ನನ್ನು ಸೇರಿಸಿದಂತೆ ಸುಮಾರು 55 ಜನರಿಗೆ ಶಾಸಕರಿಗೆ ಇಡಿ ಮತ್ತು ಸಿಬಿಐ ಬೆದರಿಕೆ ಒಡ್ಡಿ ನಮ್ಮನ್ನ ಸೆಳೆಯುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡುವ ಮೂಲಕ ಮತ್ತೆ ಹಿಂಬಾಗಿಲಿನಿಂದ ಅಧಿಕಾರವನ್ನು ಹಿಡಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದರ ಜೊತೆಗೆ ಇವರು ಈಗ ಬಿಜೆಪಿ ಅವರಿಗೆ ತಾಕತ್ತು ಹಾಗೂ ದಮ್ ಇದ್ರೆ 2028ರ ಸಂದರ್ಭದಲ್ಲಿ ಮತ್ತೆ ಇವರು ನೇರವಾಗಿ ಚುನಾವಣೆ ಎದುರಿಸಿ ಅಧಿಕಾರಕ್ಕೆ ಬರಲಿ ಎಂಬ ಸವಾಲನ್ನು ಹಾಕಿದ್ದಾರೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಶಾಸಕರಿಗೆ ಈ ಒಂದು ಮಾತಿನ ವಿಚಾರ ಮತ್ತು ಬಿಜೆಪಿಯವರು ಈಗಾಗಲೇ ನವೆಂಬರ್ ತಿಂಗಳ ನಂತರ ಭಾರಿ ಬದಲಾವಣೆ ಆಗುತ್ತೆ, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಸಿಎಂ ತಮ್ಮ ಸ್ಥಾನವನ್ನು ಕಳೆದುಕೊಳ್ತಾರೆ, ಅಂತ ಸಂದರ್ಭದಲ್ಲಿ ನಾವು ಆ ಒಂದು ಸದುಪವನ್ನು ನಾವು ಪಡೆದುಕೊಳ್ತೀವಿ ಅನ್ನೋ ಮಾತನ್ನು ಈಗಾಗಲೇ ಹಿಂದೆ ಗೋವಿಂದ ಕಾರಜೋಳ ಅವರು ಹೇಳಿದ್ರು. ಎಲ್ಲೋ ಒಂದ್ ಕಡೆ ಬಿಜೆಪಿ ಅವರು ಆಡ್ತಾ ಇರೋ ಮಾತು, ಇನ್ನೊಂದ್ ಕಡೆ ಕಾಂಗ್ರೆಸ್ನ ಈ ವಿಜಯಾನಂದ ಶಾಸಕ ಕಾಶ್ಯಪ್ನವರು ಹೇಳಿದ್ದಾರೆ. ಈ ಒಂದು ಮಾತನ್ನ ಹೋಲಿಕೆ ಮಾಡೋದನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಈ ಸಿಬಿಐ ಆಗಿರ್ಬೋದು, ಇಡಿ ಸಂಸ್ಥೆಗಳಿಂದ ಅವರಿಗೆ ಬೆದರಿಕೆ ಅನ್ನೋ ಒಂದು ಇದೆ ಅನ್ನೋ ಒಂದು ಸಂಶಯ ಕೂಡ ಮೂಡುವಂಥದ್ದು. ಒಟ್ಟಿನಲ್ಲಿ ವಿಜಯಾನಂದ ಅವರು ಕಾಶ್ಯಪ್ನವರು ಹೇಳಿದಂತ ಮಾತು ಸದ್ಯದ ಮಟ್ಟಿಗೆ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಸಂಚಲನವನ್ನು ಸೃಷ್ಟಿ ಮಾಡಿದೆ. ಅವಿನಾಶ್,
ರವಿ, ಈಗಾಗಲೇ ನಾವು ಗಮನಿಸಿದ್ರೆ ಒಂದು ಕಡೆ CM ಬದಲಾವಣೆ ವಿಚಾರ, ಇನ್ನೊಂದು ಕಡೆ KPCC ಅಧ್ಯಕ್ಷರು ಬದಲಾಗಬೇಕು ಅಂತ ಒಂದಷ್ಟು ಶಾಸಕರು ಒತ್ತಡ ಹಾಕ್ತಿರೋದು, ಇನ್ನೊಂದು ಕಡೆ BJP ಅವರು ಕೂಡ ಇಂಥ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇದ್ರ ಬಗ್ಗೆ ಈಗ ನಮ್ಮ ಜೊತೆ BJP ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾರಾಯಣಸ್ವಾಮಿ ಅವರು, ಈಗ ವಿಜಯಾನಂದ ಕಾಶ್ಯಪ್ನವರು ಒಂದು ಗಂಭೀರವಾದಂಥ ಆರೋಪ ನಿಮ್ಮ ಮೇಲೆ ಮಾಡಿದ್ದಾರೆ. 55 ಶಾಸಕರ, ಕಾಂಗ್ರೆಸ್ ಶಾಸಕರ ಲಿಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ. ಸೊ ಅವರಿಗೆ ED ರೇಡ್ ಮಾಡಿಸ್ತೀವಿ, CBI ರೇಡ್ ಮಾಡಿಸ್ತೀವಿ ಅಂತ ಬೆದರಿಕೆ ಹಾಕ್ತಿದ್ದೀರಾ BJP ಸೇರ್ದೇ ಇದ್ರೆ ಅಂತ. ರೆಕಾರ್ಡ್ ಮಾಡ್ಕೊಂಡಿದಾರ ಕೇಳಿ, ಅವ್ರ ಹತ್ರ ರೆಕಾರ್ಡ್ ಬಿಡುಗಡೆ ಮಾಡಕ್ ಹೇಳಿ. ಇದು ಉಚಿತನ? ಇದು ಏನು ಗಂಭೀರ ಆರೋಪ ಏನು ಅಲ್ಲ. ಆಮೇಲೆ ಕಾಂಗ್ರೆಸ್ನ ಶಾಸಕರು ಯಾರು ನಮಗ್ 3 ಕಾಸಿಗೂ ಬೇಡ. ಯಾಕೆಂದ್ರೆ ನಾವೇನು ಸರ್ಕಾರ ಮಾಡಕ್ಕೇನು ಪ್ರಯತ್ನ ಮಾಡೋದಿಲ್ಲ. ಅಲ್ಲ, ಮುಂಚೆ ಎಲ್ಲ ಬೇಕಾಗಿದ್ರಲ್ಲ ನಿಮಗೆ. ರಮೇಶ್ ಜಾರಕಿಹೊಳಿ ಅವರ ಟೀಮ್ ಬಂತು, ಆಗೆಲ್ಲ ಕಾಂಗ್ರೆಸ್ನ ಶಾಸಕರು ಬೇಕಾಗಿದ್ರು. ಅಲ್ಲ, ಆವಾಗ ಅವರೇ ಬಿಟ್ಟು ಬಂದ್ಬಿಟ್ರು. ಈಗಲೂ ಏನಾದ್ರು ಅವರೇ ಬಿಟ್ಟು ಯಾಕೆಂತಂದ್ರೆ ಅವ್ರದೇ ಸಮಸ್ಯೆ ಇತ್ತು. ಓಕೆ, ಬಂದ್ರು, ಆಯ್ತು. ನೋಡಿ, ಇವತ್ತು ನಾವು ಇವತ್ತು ಚುನಾವಣೆಗೆ ಹೋದ್ರೆ 150 ಸೀಟ್ BJP ಗೆಲ್ಲುತ್ತೆ. ಹಿಂಗೆ ಹೊಡಿಬೇಕಾಗಿತ್ತು. ಮತ್ತೆ ಫೋನ ಬಂದ್ಬಿಟ್ಲೆ ಹೇಳಿದೆ ನಾನು. ಓಕೆ, ಹಂಗಿದ್ದಾಗ ನಮ್ಗೆ ಯಾಕೆ ಬೇಕು ಅವ್ರ ಸಹವಾಸ? ಅಲ್ಲ, ನಿಮ್ಮ ಏಜೆಂಟ್ಗಳನ್ನ ಅವ್ರ ಮನೆ ಕಳಿಸ್ತಾ ಇದ್ದೀರಾ, ಬೆದರಿಕೆ ಹಾಕ್ಸ್ತಿದ್ದೀರಾ ಅವ್ರಿಗೆ ಅಂತ. ಸುಳ್ಳು ಎಲ್ಲ ಇದಕ್ಕಿಂತ ಒಳ್ಳೆ ಸುಳ್ಳು ಹೇಳಕ್ ಬರಲ್ಲ ಅವ್ರಿಗೆ. ಎಲ್ಲ ಸುಳ್ಳೆ. ನಮಗೇನು ಅವರ ಅವಶ್ಯಕತೆ ಇಲ್ಲ. ಓಕೆ, ಕಾಂಗ್ರೆಸ್ ತನ್ನ ಪಾಪದ ಕೊಡ ತುಂಬಿದೆ, ತಾನೇ ಉರುಳಿ ಬೀಳೋ ಸಂದರ್ಭ ಬಂದಿದೆ. ಅವರು ಇವತ್ತು ನೋಡಿದ್ರ ಒಂದು ರೀತಿ ಇದೇನು ಗೊತ್ತಾ, ಡ್ರಾಮಾ ನಡೀತಾ ಇದೆ. ಡೆವಲಪ್ಮೆಂಟ್ ಇಲ್ಲ, ಒಂದೇ ಒಂದು ಕೆಲಸ ಇಲ್ಲ, ಜನರನ್ನ ಸುಲಿಗೆ ಮಾಡಿ ಬದುಕ್ತಾ ಇದ್ದಾರೆ. ಗ್ಯಾರಂಟಿ ಹೆಸರಿನಲ್ಲಿ ಅವರೇ ಹೇಳ್ತಾರೆ 3 ತಿಂಗಳಾದ್ರೂ ಗ್ಯಾರಂಟಿ ಕೊಟ್ಟಿಲ್ಲ ಅಂದ್ರೆ ಏನ್ ತಿಂಗಳ ನಮಗ್ ಕೊಡಕ್ ಆಗಲ್ಲ ಅಂತಾರೆ. ಇಂಥ ಪರಿಸ್ಥಿತಿ ಇರುವಾಗ ಚುನಾವಣೆ ಈಗ ಒಂದೇ ದಾರಿ ಉಳಿದಿರೋದು. ಅದಕ್ಕೆ ನೀನು ಹತ್ತಂಗ್ ಮಾಡು, ನಾನು ಸತ್ತಂಗ್ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವರವರ ನಾಟಕ ಹೊಡಿತಾ ಇದ್ದಾರೆ. ಇದು ಡ್ರಾಮಾ ಕಂಪನಿ ಕಾಂಗ್ರೆಸ್. ಈಗ ಭರತ್ ರೆಡ್ಡಿ ಮತ್ತೆ ತುಕಾರಾಮ್ ಮನೆ ಮೇಲೆ ಏನು ದಾಳಿ ಆಗಿದೆ, ಅವರ ಕಚೇರಿಗಳ ಮೇಲೆಲ್ಲ, ಇದೆಲ್ಲ ಕೂಡ ನೀವು ಪ್ಲಾನ್ ಮಾಡಿರೋದು ಅಂತ ಈಗ ವಿಜಯಾನಂದ್ ಕಾಶ್ಯಪ್ನವ್ರು ಹೇಳ್ತಿರೋದು. ಇದೆಲ್ಲ ಸ್ಟಾರ್ಟ್, ಇದು ಬಿಗಿನಿಂಗ್ ಸ್ಟೇಜ್ ಅಂತ. ಇದು ಸುಮ್ಮನೆ ಎದ್ದಿರೋ ಮಾತು ಬಿದ್ದಿರ್ಲಿ ಅಂತ ಮಾತಾಡೋದಲ್ಲ. ವಾಲ್ಮೀಕಿ ನಿಗಮದ ಹಣ ಎಲ್ಲೆಲ್ಲಿ ಹೋಗಿತ್ತು ಅಂತ ಗೊತ್ತಿತ್ತಲ್ಲ, ಅದಕ್ಕೆ ಅವೆಲ್ಲ ರೈಡ್ ಆಗಿರೋದು. ಇನ್ವೆಸ್ಟಿಗೇಷನ್ ನಡೀತಾ ಇದೆಯಲ್ಲ, ಅದಕ್ಕಾಗ್ತದೆ. ಇಲ್ಲಂತಂದ್ರೆ ಯಾಕಾಗ್ತದೆ? ಇವತ್ತು ಸುಬ್ಬಾರೆಡ್ಡಿ ಮನೆ ರೈಡ್ ಆಯ್ತು. ಯಾಕಾಯ್ತು? ಹೊರದೇಶದಲ್ಲೆಲ್ಲ ಬೇಕಾದಷ್ಟು ಆಸ್ತಿ ಮಾಡಿ ಇಟ್ಕೊಂಡಿದ್ದಾರೆ. ಅದು ರಡಾರ್ ಅಲ್ಲಿ ಬರುತ್ತೆ. ಇಲ್ಲೂ ಕೂಡ 2-3 ಸಾವಿರ ಎಕರೆ ಮಾಡಿದ್ದಾರೆ ಬಾಗೇಪಲ್ಲಿಯಲ್ಲಿ ಅಂತೂ ಇದೆ. ಅದರಿಂದಾಗಿ ಇಂಥವು ಬಂದಾಗ ಮಾಡಬಾರ್ದು ಅಂತಿದ್ಯಾ? ಹೋಗ್ಲಿ, ED, ಇನ್ಕಮ್ ಟ್ಯಾಕ್ಸ್, CBI ಏನಕ್ಕೆ ಮಾಡಿದ್ದಾರೆ ಅಂತ ಕೇಳಿ. ಕಾಂಗ್ರೆಸ್ನವರು ತಾನೆ, ಕಾಂಗ್ರೆಸ್ ಸರ್ಕಾರಗಳು ತಾನೇ ಇದ್ದಿದ್ದು ಇವೆಲ್ಲ ಈ ಡಿಪಾರ್ಟ್ಮೆಂಟ್ಗಳನ್ನೆಲ್ಲ ಮಾಡಿದಾಗ. ಏನು ಉದ್ದೇಶಕ್ಕೆ ಮಾಡಿದ್ದಾರೆ? ಇವತ್ತು ರೈಡೇ ಮಾಡಬಾರ್ದು ನೀವು ಅಂತಂದ್ರೆ ಏನು? ಅವ್ರ ಕೆಲಸ ಅವ್ರು ಮಾಡ್ತಾರೆ. ನೀವು ಲೂಟಿ ಮಾಡೋ ಕೆಲಸ ನೀವು ಮಾಡ್ತಿದ್ದೀರಿ, ನಿಮ್ಮನ್ನ ರೈಡ್ ಮಾಡೋ ಕೆಲಸ ಅವ್ರು ಮಾಡ್ತಿದ್ದಾರೆ, ಮಾಡ್ಲಿ ಬಿಡಿ. ಅಂದ್ರೆ ನಿಮ್ ಜೊತೆ ಯಾರಾದ್ರೂ ಕಾಂಟ್ಯಾಕ್ಟ್ ಅಲ್ಲಿ ಇದಾರಾ? ಕಾಂಗ್ರೆಸ್ನ MLAಗಳು ಯಾರಾದ್ರೂ ನಿಮ್ಮ ಹತ್ರ ಈ ತರ ಪರ್ಸನಲಿ ಮಾತಾಡಿದಾರಾ? ಅವ್ರ ಅವಶ್ಯಕತೆನೇ ಇಲ್ಲ ನಮ್ಗೆ. ಹೇಳಿದ್ವಿ ಅಲ್ಲ, 3 ಕಾಸಿಗೂ ಬೇಡ ಅವರು ಅಂತ. ಅಲ್ಲ, ಯಾಕಂದ್ರೆ ನೀವು ಆಫ್ ದ ಇದು ಬಹಳ ಸ್ನೇಹಿತರು ಇರ್ತೀರಿ, ಅದಕ್ಕೆ ಕೇಳಿದೆ ನಾನು. ನೋಡಿ, ನಾನು ಕಾಂಗ್ರೆಸ್ ಇಂದಾನೆ ಬಂದಿರೋನು. ಕಾಂಗ್ರೆಸ್ ಬಂಡವಾಳ ನನಗೆ ಚೆನ್ನಾಗಿ ಗೊತ್ತಿದೆ. ನನಗ್ ಸ್ನೇಹಿತರಿಲ್ಲ ಅಂತಿಲ್ಲ, ಸ್ನೇಹಿತರಿದ್ದಾರೆ. ಪಾಪ ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಯಾಕೆ ಹೇಳ್ಬೇಕು? ಅಂದ್ರೆ ನೀವೇನ್ ಪ್ರಯತ್ನ ಪಡದೆ 5 ವರ್ಷ ಈಗ ಕಂಪ್ಲೀಟ್ ಆಗುತ್ತೆ ಅಂತ ತೊಂದರೆ ಆಗಲ್ಲ, ಅಥವಾ ಅವರೇ ಏನಾದ್ರು ಮಾಡ್ಕೊಂಡು ಸರ್ಕಾರ ಇದಾಗುತ್ತೆ ಅಂತನಾ ನಿಮ್? ಇದು ತುಂಬಾ ದಿವಸ ಉಳಿಯುವಂತದ್ದಲ್ಲ. ಈಗಾಗ್ಲೇ ಕೋಮಾದಲ್ಲಿದೆ. ಕೋಮಾದಲ್ಲಿದೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಎನಿ ಟೈಮ್, ಎನಿ ಮೂಮೆಂಟ್ ಅಷ್ಟೇ. ಓಕೆ, ಧನ್ಯವಾದ ಛಲವಾದಿ ನಾರಾಯಣಸ್ವಾಮಿ ಅವರು TV9 ಜೊತೆ ಮಾತನಾಡೋದಕ್ಕೆ. ಇದು ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳುವಂಥ ಪ್ರಕಾರ ನಮಗೆ ಕಾಂಗ್ರೆಸ್ನ ಯಾವ ಶಾಸಕರ ಅಗತ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ಯಾಕಂದರೆ ಅದಾಗೆ ಸರ್ಕಾರ ಬೀಳುವಂಥ ಹಂತಕ್ಕೆ ಬಂದಿದೆ, ಈಗಾಗಲೇ ಕೋಮಾ ಹಂತಕ್ಕೆ ಅವರು ತಲುಪಿದ್ದಾರೆ ಅಂತ ಹೇಳಿದ್ದಾರೆ.